ರಾಜೇಶ್ ಸರ್, ನೀವು ಬಿಜೆಪಿ ಅವರ ಜೊತೆಗೆ ಮೈತ್ರಿ ಆಗಿದ್ದೀರಿ ಅಂದ ತಕ್ಷಣ ಅವ್ರು ಮಾಡಿದ್ದನ್ನೆಲ್ಲ ಒಪ್ಕೋಬೇಕು, ಸಹಿಸ್ಕೊಳ್ಬೇಕು ಅಂತನೂ ಇಲ್ಲ. ಪ್ರಶ್ನೆ ಮಾಡುವ ಹಕ್ಕು, ಅಧಿಕಾರ, ಸ್ವಾತಂತ್ರ್ಯ ಸಂಪೂರ್ಣವಾಗಿ ನಿಮ್ಗೆ ಇನ್ನೂ ಇದೆ. ರಾಜ್ಯಪಾಲರ 5 ಗಂಟೆಯ ನಡೆಯನ್ನ ನೀವು ಒಪ್ಕೊಳ್ತೀರಾ? ಈಗಿಂದಲ್ಲ, ಈಗ ನೋಡ್ತಾರಂತೆ, ನಾಳೆ ಹೋದ್ರೂ ಹೋಗ್ಬೋದು, ನಾನು ಬರಲ್ಲ ಅನ್ನುವ ಸ್ಟೇಟ್ಮೆಂಟ್ ಏನಂತೀರಿ? ಈಗ ಖಂಡಿತವಾಗ್ಲೂ ನೀವು ಹೇಳಿದಂಥ ವಿಚಾರ ಈ ಭಾರತ ದೇಶದ ಒಬ್ಬ ನಾಗರಿಕನಾಗಿ ಎತ್ತಿ ಹಿಡಿಯುವಂಥ ವಿಚಾರ. ನೀವು ಹೇಳಿದ್ರಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಅಂತ. ಹೌದು, ನಮ್ಗೆ ಒಪ್ಪಿಗೆ ಆಗಿದ್ದ ವಿಚಾರನ ಒಪ್ಪಿಗೆ ಅಂತೀವಿ, ಸರಿ ಅಂತೀವಿ. ಈ ಒಂದು ಪ್ರಕರಣ ನೋಡ್ಕೊಂಡ್ರೆ ನನಗೆ ಮಹಾಭಾರತದ ಒಂದು ಪ್ರಕರಣ ನೆನಪಾಗ್ತಾ ಇದೆ. ಕೃಷ್ಣ ಏನು ಮಾಡ್ತಾನೆ, ಧರ್ಮರಾಯನ ಕೈಲಿ ಅಶ್ವತ್ಥಾಮನ್ನ ದ್ರೋಣಾಚಾರ್ಯರನ್ನ ಡಿಸ್ಟರ್ಬ್ ಮಾಡಿಸ್ಲಿಕ್ಕೆ ಅಂತೇಳಿ ಅಶ್ವತ್ಥಾಮ ಹತ ಕುಂಜರಹ ಅಂತ ಹೇಳಿಸ್ತಾನೆ. ಅಂದರೆ ಕೆಲವು ವಿಚಾರಗಳನ್ನ, ಅಪ್ರಿಯವಾದ ಸತ್ಯನ ಸುಳ್ಳು ಮಾಡುವಂಥ ವಿಚಾರಗಳಲ್ಲಿ ಚಿಂತನೆಗಳು ಮಾಡ್ಲಿಕ್ಕೆ ಹೊರಡ್ತಾರಲ್ಲ, ಅದನ್ನ ಆಮೇಲೆ ಅವರವರೇ ತೀರ್ಮಾನ ಮಾಡ್ಕೊಳ್ಳಿ, ಕೃಷ್ಣ ಯಾರು ಧರ್ಮರಾಯ ಯಾರು ಅನ್ನೋದು. ಈಗ ಒಂದು ಪ್ರಕರಣ ನೋಡಿದ ತಕ್ಷಣ ಯಾರು ಎಲ್ಲಿ ನಿಂತ್ಕೊಂಡು ನೋಡ್ಬೇಕು ಅನ್ನೋದು ಕೇಳಿಸ್ಕೊಂಡವ್ರಿಗೆ ಗೊತ್ತಿರ್ತದೆ. ಇನ್ನು ನಾವು ಸ್ಟೇಟ್ಮೆಂಟ್ ಕೊಡೋದು ಬೇಡ. ಅಲ್ಲಲ್ಲ, ಒಂದು ಪ್ರಕರಣ ಹೇಳಿದಾಗ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮ್ ಸಮಯ, ಪ್ರತಿಯೊಂದು ವಿಚಾರನೂ ಅಷ್ಟೇ, ಯಾವ್ದು ಸತ್ಯ ಯಾವ್ದು ಧರ್ಮ ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಯುದ್ಧ ಆಗಕ್ಕೂ ಮುಂಚೆ ಧರ್ಮ ಯುದ್ಧ ಅಂತ ಶುರು ಮಾಡಿದ್ರು. ಯಾವ ಧರ್ಮ? ಈಗ ನೋಡಿ, ರಾಜ್ಯಪಾಲರು ಅಂದ್ರೆ ಒಂದು ಹೆಡ್ ಮಾಸ್ಟರ್ ಇದ್ದಂಗೆ, ಒಂದು ಶಾಲೆಗೆ ಒಂದು ಹೆಡ್ ಮಾಸ್ಟರ್ ಇದ್ದಂಗೆ 8 ಜನ ಟೀಚರ್ಸ್ ಇರ್ತಾರೆ. 8 ಜನನು ಒಂದೊಂದು ವಿಚಾರಗಳು ತರ್ತಾರೆ. ಈಗ ರಾಜ್ಯಪಾಲರಾಗಿ ಇವರು ಯಾವ ರೀತಿ ಸರ್ಕಾರ ನಡೆಸ್ತಾವ್ರೆ, ಸರ್ಕಾರ ತಪ್ಪಾದಾಗ ತಿದ್ದೋ ಕೆಲಸ ಅವ್ರದ್ದು. ಸೊ ಇವರು ಒಂದು ಸ್ಟೇಟ್ಮೆಂಟ್, ನಾಳೆ ಇಂಥ ಕಾರ್ಯಕ್ರಮ ನೋಡಿ ಸ್ವಾಮಿ ಹಿಂಗೈತೆ ಅಂತ ಹೇಳಿರ್ತಾರೆ, ಪ್ರೋಟೋಕಾಲ್ ಇರ್ತದೆ. ಈಗ ನಿಮಗೆ ಒಂದು ಇನ್ವಿಟೇಷನ್ಸ್ ಕೊಡ್ತೀವಿ, ಮುಖ್ಯಮಂತ್ರಿನ ಕೆಳಗಡೆ ಹಾಕ್ಬಿಟ್ಟು ಇವ್ರನ್ನ ತಂದು ಮೇಲೆ ಹಾಕಿದಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಇದನ್ನು ತಿದ್ಸ್ಕೊಂಬನ್ನಿ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಅದನ್ನು ಬದಲಾಯಿಸ್ಕೊಂಡು ತನ್ನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಯಾವುದೇ ಸರ್ಕಾರಕ್ಕೆ ನೋಡಿ, ಯಾವುದೇ ಒಂದು ಸರ್ಕಾರ ನಡಿಬೇಕು ಅಂದರೆ ಕೇಂದ್ರ ರಾಜ್ಯ ಎರಡು ಸಮನ್ವಯ ರೀತಿಲಿ ಹೋದರೆ ಮಾತ್ರ ಒಂದು ಸರ್ಕಾರ ನಡೆಯೋಂಥದ್ದು. ವಿರೋಧ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದ್ದಾವೆ. ಈಗ ಸೆಷನ್ ಅಂತ ನಡೆಯುವಂಥ ಸಂದರ್ಭದಲ್ಲಿ ಯಾರ್ದು ಜಾಸ್ತಿ ಇರುತ್ತೋ ಅವರು ಬಿಲ್ಗಳನ್ನ ಪಾಸ್ ಮಾಡ್ಕೊತ ಹೋಗ್ತಾರೆ. ರಾಜ್ಯ ಸರ್ಕಾರದ್ದು ಖಂಡಿತವಾಗ್ಲೂ ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ವಿಚಾರಗಳಲ್ಲಿ ತಪ್ಪಿದ್ದಾಗ ನಿಮ್ಮ ಬಿಲ್ ಪಾಸ್ ಮಾಡೋಕ್ಕೆ ನಿಮ್ಮೆಲ್ಲ MLAಗಳು ಸಪೋರ್ಟ್ ಮಾಡಿದ್ರು ಕೂಡ ವಿರೋಧಗಳು ಸ್ಟಾರ್ಟ್ ಆಗ್ತವೆ. ರಾಜ್ಯದಲ್ಲಿ ವಿರೋಧ ಸ್ಟಾರ್ಟ್ ಆಗುತ್ತೆ, ಕೇಂದ್ರದಲ್ಲಿ ವಿರೋಧ ಸ್ಟಾರ್ಟ್ ಆಗುತ್ತೆ, ಪಬ್ಲಿಕಲ್ಲಿ ವಿರೋಧ ಸ್ಟಾರ್ಟ್ ಆಗುತ್ತೆ. ಅವಾಗ ಎಷ್ಟೋ ಬಿಲ್ಗಳು ನಿಂತಿರೋದಿದೆ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ವಿರೋಧ ಅಂತ ಹೇಳಿದ್ರೆ ಈ ವಿಚಾರವನ್ನ ಕೇಂದ್ರದವರು ಜನಸಾಮಾನ್ಯರ ಹತ್ರ ತರ್ತಾ ಇಲ್ಲ, ಕಾಂಗ್ರೆಸ್ನವರು ಜನಸಾಮಾನ್ಯರಿಗೆ ಅರ್ಥ ಆಗೋಂಗ್ ಮಾಡ್ತಾ ಇಲ್ಲ, ಅನಿಸ್ತಾ ಇಲ್ವಾ ನಿಮ್ಗೆ? ಖಂಡಿತವಾಗ್ಲಿ. ಈಗ ಅದಕ್ಕೆ ಮಾಧ್ಯಮಕ್ಕೆ ಬಂದಿರೋದಲ್ವಾ, ಇಲ್ಲ ನನ್ನ ಮಾಧ್ಯಮಕ್ಕೆಲ್ಲಿ ಬರ್ತಿತ್ತು. ಈ ವಿಚಾರಗಳು ಜನಗಳಿಗೆ ತಲುಪಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಇದಾಗ್ತಾ ಇರೋದು. ಈಗ ಅವ್ರೇನೋ ಕೊಟ್ಟರು, ಇವ್ರೇನೋ ಓದ್ ಬಂದ್ರು ಅಂದ್ಬಿಟ್ರೆ ಅದಲ್ಲಿ ಮುಗಿದೋಗ್ತದೆ. ಇವ್ರೇನು ಕೊಟ್ಟಿದ್ದಾರೆ ಅನ್ನೋದು ನನಗೂ ಸ್ಪಷ್ಟತೆ ಇಲ್ಲ, ನಿಮಗೂ ಸ್ಪಷ್ಟತೆ ಇಲ್ಲ. ನಿಮ್ಗೇನೋ ಕೊಟ್ಟಿದ್ದಾರೆ, ಏನಾರ ಕಾಪಿಲ್ ಕೊಟ್ಟಿದ್ದಾರೆ ಅಂತ ಇಲ್ಲ. ಸೊ ಅವರು ಏನು ಕೊಟ್ಟಿದ್ದಾರೆ ಅಂತ ಯಾರಿಗೂ ಇಲ್ಲ. ಸೊ ಈಗಿದ್ದಾಗ ಗೊಂದಲಮಯ ಸೃಷ್ಟಿಯಾದಾಗ ಇವತ್ತು ಡಿಬೇಟ್ ಆಗಿ ಕನ್ವರ್ಟ್ ಆಗಿದೆ. ನಾಳೆ ದಿನ ಯಾರ್ದು ಏನು ಸತ್ಯ ಅನ್ನೋದು ಸಮಯನೇ ನಿರ್ಧರಿಸ್ತದೆ. ಇವ್ರು ಕೊಟ್ಟಿರೋವಂಥದ್ದು, ಈಗ ರಾಜ್ಯಪಾಲರಿಗೂ ಅವ್ರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇರ್ತವೆ. ರಾಜ್ಯಪಾಲರು ಅಂದಿದ ತಕ್ಷಣ ಇವ್ರೇನು ಕೆಳಗಡೆ ಇವ್ರೇನು ಕೊಡ್ತಾರೆ ಅದನ್ನೆಲ್ಲ ಓದಲೇಬೇಕು ಅಂತಲೂ ಏನಿಲ್ಲ. ನನಗೆ ನಿಮ್ಗೆ ಅದೊಂದು ಮಾತು ಹೇಳಿದೆ, ಧರ್ಮರಾಯ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಕ್ ಸಿದ್ಧನಿಲ್ಲ ಅಂತ. ಆಯ್ತಪ್ಪ, ನೀನು ಕೊಟ್ಟಿರೋದನ್ನೇ ಓದಯ್ಯ, ನಾವು ಶಂಕ ಓದ್ತೀವಿ ಅಂತಾರೆ. ಹಂಗೆ ಅಲ್ವಾ, ನೀವು ಹೇಳಿದ ಡೈಲಾಗ್ನೇ ಹೇಳು ನೀನು, ನಾವು ಶಂಕ ಓದ್ತೀವಿ ಅಂತಾರೆ. ಹಂಗೆ ಡೈಲಾಗನ್ನ ಮರೆಸೋ ಪ್ರಯತ್ನಗಳು ನಡೆಯುತ್ತೆ. ಆಗಿದ್ದಾಗ ರಾಜ್ಯಪಾಲರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ಕೊಂಡು ಅವ್ರ ಪ್ರಯತ್ನನ ಮಾಡಿದ್ದಾರೆ. ನಾಳೆ ಏನಾಗುತ್ತೆ ನೋಡೋಣ, ಕಾದ್ ನೋಡೋಣ. ಇದನ್ನೇನು ಮುಚ್ಚಿಡೋ ಅಂಥದ್ದಲ್ಲ, ಯಾವತ್ತೇ ಇದ್ರೂ ಆಚೆಗೆ ಬರಲೇಬೇಕು, ಗುಟ್ಟು ರಟ್ಟಾಗ್ಲೇಬೇಕು. ಹೆಡ್ ಮಾಸ್ಟರ್ ಕೆಲಸವನ್ನ ಮಾಡಬೇಕು, ಮಾಡಿದ್ದಾರೆ. ಇದು ಸರಿ. ಬರಲ್ಲ ಅಂತ ಏನೋ ಮಾಧ್ಯಮಗಳಿಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಒಂದು ಒಂದ್ ನಿಮಿಷ ಅಲ್ಲ, ಬರ್ಲೇಬೇಕದು. ಈಗ ಇಟ್ಸ್ ಅಂಡರ್ಸ್ಟುಡ್. ಈಗ ಒಂದ್ ನಿಮಿಷ ಬ್ರದರ್, ಈಗ ರಘು ದೊಡ್ಡೇರಿ ಅವ್ರಿಗೆ ಇವತ್ತು ಪ್ಯಾನೆಲ್ ಐತೆ ಅಂತ ಹೇಳ್ತಾರೆ, ನಿಮ್ಮ ಆಫೀಸಲ್ಲಿ ಅಲರ್ಟ್ ಮಾಡಿರ್ತಾರೆ, ಇವರು ಕರೆದಿರ್ತಾರೆ, ನೀವು ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ಆಯ್ತು, ಏನೋ ಹೆಚ್ಚು ಕಡಿಮೆ ಆಗೋಯ್ತು, ಡಯರಿ ಆಗೋಯ್ತು, ರಘು ದೊಡ್ಡವರು ರಸ್ತೆ ಬನ್ನಿ ನೀವು ಅಂತ ಕರೆದಿರ್ಬೋದು ಅವ್ರನ್ನ, ಹಾಗಾಗಿ ವರ್ಕ್ ಆಗಿಲ್ಲ ಇಲ್ಲಿಗೆ. ಡಯರಿ ಆಗೋಯ್ತು, ಅವಾಗ ಏನ್ ಮಾಡ್ತೀರಿ? ಸೊ ಎಮರ್ಜೆನ್ಸಿ ಇರ್ತವೆ. ಹಂಗಿದ್ದಾಗ
ಒಂದು ಪ್ರೋಟೋಕಾಲ್ ಅಂತ ಇರ್ತವೆ. ಆ ಪ್ರೋಟೋಕಾಲ್ನ ಫಾಲೋ ಮಾಡಲೇಬೇಕು. ರಾಜ್ಯಪಾಲರು ಖಂಡಿತವಾಗ್ಲೂ ಬರಲೇಬೇಕು. ಅವ್ರು ಎಲ್ಲೂ ನಾನು ಬರಲ್ಲ ಅಂತ ಏನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮಾಧ್ಯಮಗಳಿಗೆ ಏನೋ ಕೊಟ್ಟಿದ್ದಾರೆ. ಅವರವ್ರ ಚರ್ಚೆಗಳು ಈಗ ಎಲ್ಲೋ ಒಂದು ಕಡೆ ಒಂದು ರಾಣಿಗೆ ಒಂದು ಮಗು ಹುಟ್ಟಂತೆ, ಮಗುಗೆ 2 ರೆಕ್ಕೆ ಬಂತಂತೆ, ಹಾರ್ಕೊಂಡು ಹೋಯ್ತಂತೆ. ಈ ಕತೆ ಬೇಡ. ವಿಚಾರಗಳನ್ನ ಚರ್ಚೆ ಮಾಡೋಣ, ಪ್ರೋಟೋಕಾಲ್ ನ ಫಾಲೋ ಮಾಡೋಣ ಅಷ್ಟೇ. ನಾವೇ ಯಾಕೆ ಕ್ರಿಯೇಟ್ ಮಾಡ್ಕೊಳ್ಳೋದು? ಫಸ್ಟ್ ಓಪನಿಂಗ್ ಕಾಮೆಂಟ್. ಇದು ಕ್ರಿಯೇಟೆಡ್, ಇದು ಕಾಂಗ್ರೆಸ್ನವರು ಕ್ರಿಯೇಟ್ ಮಾಡಿದ, ಅವ್ರು ಬರಲ್ಲ ಅಂದಿದ್ದ. ನೋಡಿ ವಿದ್ಯಾ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲರೂ ಕೂಡ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರು ಅಲ್ಲ. ಏನು ಸಂವಿಧಾನದ ಆರ್ಟಿಕಲ್ 176 ಅಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ರಾಜ್ಯಪಾಲರ ಜವಾಬ್ದಾರಿಗಳೇನು, ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತ ಕ್ಲಿಯರ್ ಆಗಿ ಹೇಳಿದೆ. ಆರ್ಟಿಕಲ್ 171(1) ಪ್ರಕಾರ ಕ್ಲಿಯರ್ ಆಗಿ ಹೇಳುತ್ತೆ, ರಾಜ್ಯಪಾಲರು ಒಂದು ಜಂಟಿ ಅಧಿವೇಶನ ಅಂದ್ರೆ ಈ ಕಷ್ಟ ಮೊದಲ ಪ್ರಜೆ ಅಂತ ಹೇಳ್ತೀವಿ, ಈ ರಾಜ್ಯದ ಮೊದಲ ಪ್ರಜೆ ಅಂತ ಹೇಗೆ ಹೇಳ್ತೀವಿ ಅವರನ್ನ, ಆ ಮೊದಲ ಪ್ರಜೆಯ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ರಾಜ್ಯವನ್ನ ನಡ್ಸ್ಕೊಂಡು ಹೋಗೋದು. ಆ ರಾಜ್ಯಕ್ಕೆ ಏನು ಯಾವಾಗ್ಲೂ ಏನು ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಶಾಸಕಾಂಗಗಳು ಜೊತೆಲಿರ್ಬೇಕು. ಯಾವಾಗ ಒಂದು ಕ್ಯಾಬಿನೆಟ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ತದೆ, ಆ ನಿರ್ಧಾರವನ್ನ ಸಂವಿಧಾನಿಕ ಯುದ್ಧನಲ್ಲಿ ಕೂತ್ಕೊಂಡು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಗಳು ಮಾನ್ಯ ಗವರ್ನರ್ ಆಗ್ತದೆ, ಯಾವುದೇ ರಾಜ್ಯದಲ್ಲಾಗ್ಲಿ. ಆದ್ರೆ ಇವತ್ತು ನಿಜವಾಗ್ಲೂ ಒಂದು ಈ ವಿಚಾರವನ್ನು ಕೇಳಿದ್ರೆ, ಸೊ ನಾವು ಯಾವ ಮಟ್ಟಕ್ಕೆ ಹೇಳ್ತಿದೀವಿ ಅಂದ್ರೆ, ಒಬ್ರು ರಾಜ್ಯಪಾಲರು ಇಲ್ಲಿ ನನಗೆ ಬರೋದಿಲ್ಲ, ಸಭೆನ ನಡೆಸೋದಕ್ಕೆ ನಾನು ಬರೋದಿಲ್ಲ ಅಂತ ನಿಮ್ಮ ಟೈಮಿಂಗ್ ಅವ್ರು ಡಿಸ್ಟರ್ಬ್ ಮಾಡಿಲ್ಲ. 1 ಸೆಕೆಂಡ್ ಅವ್ರ ಟೈಮಿಂಗ್ ಅವ್ರು ಅದು ರಿಪೀಟ್ ಆಗುತ್ತೆ ನಿಮ್ಗೆ, ಅದ್ ನೆನಪಿರ್ಲಿ, ರಿಪೀಟ್ ಆಗ್ಬಿಡುತ್ತೆ. ಗೋ ಹೆಡ್. ಸೊ ರಾಜ್ಯಪಾಲರು ನಾನು ಬರೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯಪಾಲ ಮತ್ತೆ ಯಾಕಿದ್ರೆ ಖಾಲಿ ಮಾಡ್ಕೊಂಡು ಹೋಗಿ, ಯಾಕೆ 7 ಕೋಟಿ ಕನ್ನಡಿಗರ ಬೆವರಿಂದ ದುಡ್ಡನ್ನು ನಿಮಗೆ ಖರ್ಚು ಮಾಡ್ಬೇಕು? ನಾವಿಲ್ಲಿ ಒಂದು ದೊಡ್ಡ ಮನೆ ಕೊಡ್ಬೇಕು, ಬಂಗ್ಲೆ ಕೊಡ್ಬೇಕು, ದುಡ್ಡು ಕೊಟ್ಟು ಖರ್ಚು ಮಾಡ್ಬೇಕು, ಎಲ್ಲ ವ್ಯವಸ್ಥೆಯನ್ನು ಕೊಡ್ಬೇಕು. ಯಾಕೆ ಬೇಡ, ಖಾಲಿ ಮಾಡ್ಕೊಂಡು ಹೋಗಿ. ನಮಗ್ ಬೇಕಾದಂತ ರಾಜ್ಯ ಬರಲ್ಲ ಅಂದ್ರೆ ಬರಲ್ಲ ಅಂತ ಬೀಜ ಅಲ್ಲ, ಬರಲ್ಲ ಅಂತ ಅಂದಿರ್ತಾನೆ ಹೋಗಿರೋದು. ಹೋಗ್ತಿದ್ರು. ಏನಕ್ಕೆ ಅಂತಂದ್ರೆ ಬಿಜೆಪಿ ಸರ್ಕಾರ ಒಂದು ಸಂವಿಧಾನದ ಬಿಕ್ಕಟ್ಟನ್ನ ರಾಜ್ಯದಲ್ಲಿ ಮಾಡಬೇಕು ಅಂತಿದೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 10 ವರ್ಷದಲ್ಲಿ ಸುಮಾರು 9 ರಿಂದ 10 ರಾಜ್ಯಗಳಲ್ಲಿ ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬಿಜೆಪಿ ಸರ್ಕಾರ ಅದನ್ನ ಬೀಳಿಸ್ಬಿಟ್ಟು ಅಧಿಕಾರ ಮಾಡಿದೆ. ಅದೇ ರೀತಿ ಇತ್ತೀಚಿನ ದಿನಗಳೇನಾಗ್ತದೆ, ಎಲೆಕ್ಟೆಡ್ ಸರ್ಕಾರವನ್ನ ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಕಂಟ್ರೋಲ್ ಮಾಡಲು ಬಿಜೆಪಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸೊ ಹಾಗಾದ್ರೆ ನೀವು ರಾಜ್ಯ ಸರ್ಕಾರದ ಜವಾಬ್ದಾರಿ ಒಂದು ಕುತೂಹಲ ಇದೆ. ನಮ್ ಕೈಲಂತೂ ಆ ಪತ್ರ ಸಿಕ್ಕಿಲ್ಲ. ಆ 11ನೇ ಪ್ಯಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಷ್ಟೊಂದು ಮುಜುಗರ ರಾಜ್ಯಪಾಲರ ಬಾಯಲ್ಲಿ ಮಾತಾಡಕ್ಕೆ ಇನಿಷಿಯಲ್ ಸ್ಟೇಟ್ಮೆಂಟ್ ಮುಗಿಸಿಲ್ಲ. ಅಲ್ಲ, 1 ನಿಮಿಷ ಕೇಳಿಸ್ಕೊಳ್ಳಿ. 20 ನಿಮಿಷ ಆಗಿದೆ, ನಾನು ಇನ್ನು ಮಾತಾಡಲಿ. ಈಗ 1 ನಿಮಿಷ ಕೊಟ್ಟಿದ್ದೀರಿ. ಓಕೆ, ನಾನು ಕೇಳ್ತಾ ಇರ್ತಕ್ಕಂಥದ್ದು, ರಾಜ್ಯಪಾಲರಾಗ್ಲಿ ಸಂವಿಧಾನಕ್ಕಿಂತ ಮೇಲಿಂದ ದೊಡ್ಡವರಲ್ಲ. ಸೊ ರಾಜ್ಯವನ್ನ ಸಂವಿಧಾನದ ಇದರಲ್ಲಿ ಕರ್ಕೊಂಡು ಹೋಗುತ್ತ ಜವಾಬ್ದಾರಿನ ಮರೆತು ಬಿಟ್ಬಿಟ್ಟು, ಇಲ್ಲ ನಾನು ಗೂಂಡಾಗಳ ರೀತಿ ವರ್ತನೆ ಮಾಡ್ತೀನಿ, ಇಲ್ಲ ನಾನು ಬರಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡಕ್ ಬರಲ್ಲ. ಅಲ್ಲ, 1 ನಿಮಿಷ ರಾಜ್ಯಪಾಲರಿಗೆ ಗೂಂಡಾ ಅನ್ನೋ ಪದವನ್ನ ಈಗಲೂ ಒಪ್ಕೊಳ್ತೀರಾ? 1 ನಿಮಿಷ, ನಾನು ಗೂಂಡಾ ಅಂತ ಹೇಳಿಲ್ಲ. ನಾವು ಹೇಳಿದ್ರಿ ಗೂಂಡಾ ರೀತಿ ವರ್ತನೆ ಮಾಡಬಾರ್ದು ಅಂತ ಹೇಳ್ತಾ ಇರೋದು. 1 ನಿಮಿಷ ಪ್ಲೀಸ್ ವೆಯ್ಟ್ ಮಾಡಿ. ಗೂಂಡಾ ರೀತಿ ಯಾಕೆ ಅಂತ ಹೇಳಿದ್ರೆ, ಗೂಂಡಾ ಅಂತ ಹೇಳಿಲ್ಲ, ಗೂಂಡಾ ರೀತಿ ಅಂತ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ, ಸಂವಿಧಾನವನ್ನ ಕಾಪಾಡಬೇಕಾಗಿರ್ತಕ್ಕಂಥವ್ರು ಸಂವಿಧಾನವನ್ನು ಎತ್ತಿಡಬೇಕಾಗ್ತದೆ. ಹೌದು, ದುಂಡಾಗುತ್ತೆ ಅದು. ಸಂವಿಧಾನದ ವಿರೋಧ ಅಲ್ವಾ? ನಾನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ನೀವು ಅಂದ್ರೆ ನೀವು ಬಾಯಿಗೆ ಬಂದಾಗೆ ಈ ರಾಜ್ಯಕ್ಕೆ ಬ್ರೇಕ್ ತಗೋಬೇಕು. ಬ್ರೇಕ್ ತಗೊಳಕ್ಕಿಂತ ಮುಂಚೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲೇ ಕೂತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ.
ರಾಜ್ಯಪಾಲರಿಗೆ ಗೂಂಡಾ ರೀತಿಯಲ್ಲಿ ಅನ್ನುವಂತಹ ಪದವನ್ನ ಸಮರ್ಥಿಸ್ಕೊಳ್ತೀರಾ ಇನ್ನೂ? ದಯವಿಟ್ಟು take your words ಉತ್ತರ ಕೊಟ್ಟು back. ಮುಂದುವರಿತೀನಿ. ಕಂಟಿನ್ಯೂ Take your words ಮಾಡಿ. back. ಬ್ರೇಕ್ ಆದ್ಮೇಲೆ ವಾಪಸ್ ಕಂಟಿನ್ಯೂ ಮಾಡಿ. ರಾಜ್ಯಪಾಲರಿಗೆ ಬ್ರೇಕ್ ಅಲ್ಲ ಒಂದು ಅದು ನಿಮಿಷ ಹಳ್ಳಿ ಪದ, ಕಂಟಿನ್ಯೂ ಮಾಡಲ್ಲ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡಲ್ಲ. ಹಳ್ಳಿ ಪದ, ಅಲ್ಲ ಆ ಒಂದು ನಿಮಿಷ ಪದವನ್ನ ದಯವಿಟ್ಟು ವಾಪಸ್ ಬ್ರೇಕ್ ತಗೊಳ್ಳಿ. ಆದ್ಮೇಲೆ ಕಂಟಿನ್ಯೂ ಆ ಮಾಡಿ, ಇಲ್ಲ ಪದವನ್ನ ಕಂಟಿನ್ಯೂ ವಾಪಸ್ ಮಾಡಲ್ಲ.